ಕೂತಿರೋರು ಎಲ್ಲರ ಜೊತೆನೂ ವ್ಯಾಪಾರಸ್ಥರ ಚರ್ಚೆ ಮಾಡಬೇಕು. ನನಗೆ ವ್ಯಾಪಾರಸ್ಥರ ಬಗ್ಗೆ ಬಹಳ ಗೌರವ ಅದ. ನಾನು ಒಂದು ನನ್ನ ಕಾಲಕ್ಕೆ ವ್ಯಾಪಾರಸ್ಥೆ ಇದ್ದೆ. ಬಹುಶಃ ನೀವು ಭಾಳ ಮಂದಿಗೆ ಗೊತ್ತದ ಅನಿಸ್ತದ. ಎರಡು ಕಣ್ಣಿದ್ದಂಗ ನಾವು ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಎರಡು ಕಣ್ಣಿದ್ದಂಗ ನಾವಿಲ್ಲ ಅಂತ ನೀವಿಲ್ಲ, ನೀವಿಲ್ಲ ಅಂತ ನಾವಿಲ್ಲ. ನಾವು ಒಂದು ಸಮಾಜದ ಸದಸ್ಯರು ಹೌದಲ್ವ? ಎಲ್ಲರಿಗೂ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಬೇಕು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಹೌದು ಅಲ್ವೋ? ಈಗ ನಾವು ನಿಮ್ಗೊಂದು ಸಣ್ಣ ವಿಷಯ ನನ್ನಿಂದ ಹೇಳ್ತೀವಿ. 1 ವರ್ಷ ಆಯ್ತು ನಾನು ಮಾರ್ಕೆಟ್ ಒಳಗೆ ಬಂದಿಲ್ಲ. 1 ವರ್ಷ ಆಯ್ತು ನಾನು. ನಮ್ಮ ಮನೆಯವರೇ ಹೋಗ್ತಾರೆ ಮಾರ್ಕೆಟಿಗೆ. ಯಾವ ಸಮಸ್ಯೆ ಆಗ್ತಿರ್ಬೇಕು ಹೇಳ್ರಿ? ನಾನು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಅಕ್ಕಬಾರ್ದು ಅನ್ಸುತ್ತೆ ಹೇಳ್ರಿ. ಎನ್ಕ್ರೋಚ್ಮೆಂಟ್ ಕರೆಕ್ಟ್. ನಾ ಹೋಗ್ಬೇಕಾದ್ರೆ ನಾ ಹಿಂಗ್ ಹೋಗ್ಬೇಕು, ಸೈಡ್ ಆಗಿ ಹೋಗ್ಬೇಕು. 1,000 ಮಂದಿ ಬರ್ತಿರ್ತಾರೆ ನನ್ನ ಎದುರಿಗೆ, ಅವ್ರು ಸೈಡ್ ಬಿಡೋದಿಲ್ಲ. ಎಲ್ಲರೂ ಮುಂದೆ ಬಂದ್ಬಿಟ್ಟಿರ್ತೀವಿ. ಎಲ್ಲರೂ ಮುಂದೆ 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಾನು 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಿಮ್ಮನೆ ಹೆಣ್ಮಕ್ಳು ಬಂದ್ರು ಅದೇ ಸಮಸ್ಯೆ ಆಗ್ತದೆ. ನಾವು ಒಬ್ಬಾಕಿನೇ ಅಲ್ಲ. ಹಿಂಗಿದ್ದ ದಯವಿಟ್ಟು ಮಾತಾಡಬೇಡ. ನಾವು ಚರ್ಚೆ ಮಾಡಿದ್ರೆ ಚರ್ಚೆನೆ ಮಾಡೋಣ. ಇಷ್ಟು ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಚೀಫ್ ಆಫೀಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ನಾವು ಇಬ್ರು ಕೈ ಕೂಡಿಸಿದ್ರೆ ಚಪ್ಪಾಳೆ. ನಾವು ಒಬ್ಬರೇ ಕೈ ಆಡಿಸಿದ್ರೆ ಅದ್ರ ಹಾಳಿ ಒಳಗೆ ಅಷ್ಟೇ ಕೈ ಆಡಿಸಿದಾಗ್ತದ. ನಾವು ನಮ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥಣಿ ಡೆವಲಪ್ಮೆಂಟ್ ಆಗ್ಬೇಕು ಬೇಡ? ನೀವೇ ಹೇಳಿ. ಆಗ್ಬೇಕು ಅನ್ನೋ ಕೈ ಆಗ್ಬೇಕಲ್ಲ? ಆಗ್ಬೇಕು ಅಂತ ಅನ್ನೋದಾದ್ರೆ ನಾವು ಒಂದ್ ಸೈಡ್ ನಾವು 2 ಹೆಜ್ಜೆ ಮುಂದೆ ಬರೋಣ, ನೀವು 1 ಹೆಜ್ಜೆ ಮುಂದೆ ಬರ್ರಿ. ಇಬ್ರು ಕೂಡಿಸಿ ಕೈ ಜೋಡಿಸಿ ಅಥಣಿ ಡೆವಲಪ್ಮೆಂಟ್ ಮಾಡೋಣ. ಈಗ ನಾವು ಏನು ಕೆಲಸಗಳನ್ನ ಕೈಯೊಳಗೆ ತಗೊಳಿಕತ್ತೀವಿ, ಈ ಕೆಲಸ ನಿಮಗೆ ಯಾರು ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲವೇ ಅಲ್ಲ. ಇದನ್ನ ಫಸ್ಟ್ ಜನರಲ್ ಬಾಡಿಯಿಂದ ಡಿಸ್ಕಸ್ ಮಾಡೀವಿ. ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಲಿಕ್ಕತ್ತದ, ಗ್ರಾಹಕರಿಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಇದನ್ನ ನಾವು ಯಾವುದೋ ಕಾರಣಕ್ಕೂ ಅಥಣಿ ಡೆವಲಪ್ಮೆಂಟ್ ಮಾಡ್ಬೇಕಾಯ್ತಂದ್ರೆ ಅವ್ರಿಗೆ ಇಬ್ಬರಿಗೂ ಸಮಸ್ಯೆ ಆಗಂತ ನೋಡ್ಕೊಂಡೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಡೆವಲಪ್ಮೆಂಟ್ ಮಾಡಿಕತ್ತೀವಿ ನಾವು. ನೀವೆಲ್ಲರೂ ದಯವಿಟ್ಟು ನಮ್ಗೆ ಸಾಕಾಯ್ತು. 2016 ಒಳಗೆ ಎಂಪ್ಲಾಯ್ಮೆಂಟ್ ಆಗಿದ್ದು ಗೊತ್ತದ. 2017 ಡಿಮಾಲಿಷ್ ಮಾಡಿದ್ವಿಲ್ಲ, ಸ್ಟೇಟ್ ಹೈವೇ ಮಾಡಿ. ಅದೆಲ್ಲ ಸರಿಯಾಗಿದೋ ಇಲ್ಲೋ? ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವೋ ಇಲ್ಲೋ? ಈಗ ಅಂಗಡಿ ಹಿಂದೆ ಹೋಗ್ಯಾರೋ ಇಲ್ಲೋ? ಈಗ ಅಂಗಡಿ ಹಿಂದೆ ಹೋಗಿರಿಲ್ಲ, ಹಿಂದೆ ಹೋಗಿ ಎಲ್ಲ ವ್ಯಾಪಾರಸ್ಥರನ್ನ ಒಪ್ಕೊಂಡು ಮಾಡಿದೋ ಇಲ್ಲೋ? ಮತ್ತೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ? ಇದಕ್ಕೂ ಒಪ್ಕೊರಿ, ಇದಕ್ಕೂ ಮಾಡಿ. 4 ದಿವಸ ನನಗೂ ತೊಂದರೆ ಆಗ್ಬೋದು, 4 ದಿವಸ ನಿಮಗೂ ತೊಂದರೆ ಆಗ್ಬೋದು. 4 ದಿವಸನ ಮುಂದಿನ ಬರೋಂಥ ಜನರೇಷನ್ಗೆ ಶಿಫ್ಟ್ ಮಾಡೋದು ಬೇಡ. ಆ ತೊಂದರೆನ ದಯವಿಟ್ಟು ತೊಂದರೆ ಶಿಫ್ಟ್ ಮಾಡೋದು ಬೇಡ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ.